ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಮೊದಲ ಮಂಗಳವಾರದ ಎಕ್ಸ್ಪೈರಿ ಸೆಪ್ಟೆಂಬರ್ 1ರಿಂದ ಹೊಸ ಸರ್ಕ್ಯುಲರ್ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಆಗಿದೆ. ಸೊ ಕೆಲವೊಂದು ನೀಜರ್ ರಿಯಾಕ್ಷನ್ ಕೊನೆ ಟೈಮಲ್ಲಿ ಬಂದಿರಬಹುದು. ಯಾಕೆಂದರೆ ಕಾರಣ ನಿನ್ನೆ ಲೇಬರ್ಸ್ ಡೇ ಅಂತ ಹೇಳ್ಬಿಟ್ಟು US ಮಾರ್ಕೆಟ್ ರಜೆ ಇತ್ತು, ಯುರೋಪಿಯನ್ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲಿ ಓಪನ್ ಆಯಿತು. FIಗಳೇನು ಜಾಸ್ತಿ ಸೆಲ್ಲಿಂಗ್ ಮಾಡಿಲ್ಲ, ಆದರೆ ಇವತ್ತು ಸೆಕೆಂಡ್ ಹಾಫಲ್ಲಿ ನಿಫ್ಟಿನಲ್ಲಿ ಸೆಲ್ಲಿಂಗ್ ಬಂತು. ಒಂದು ಒಳ್ಳೆ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಪ್ರೈಸ್ ಆಕ್ಷನ್ ಫಾಲೋ ಮಾಡ್ಕೊಂಡೇ ಬಂದಿದೆ. ಏನೇ ಆ ಸೆಕೆಂಡ್ ಹಾಫ್ ಟೈಮಲ್ಲಿ ಬಂತು ಏನೇ ಅಂತ ಅಂದ್ರೂ ಕೂಡ. ಆಟೋ ಸೆಕ್ಟರ್ದು ನೋಡಿ ನಿನ್ನೆ ಏನಂತ ಮಾತಾಡ್ಕೊಂಡು ಹೋಗಿದ್ವಿ, ಮಂತ್ ಆನ್ ಮಂತ್ ಡೇಟಾ ಬಂದಿದೆ, 4% ಡೌನ್ ಆಗಿದೆ ಸೇಲ್ಸು ಅಂತ ಬಂದಿತ್ತು. ಈಗ ಇಯರ್ ಆನ್ ಇಯರ್ ಡೇಟಾ ಬಂದಿದೆ, 7% ಡೌನ್ ಆಗಿದೆ. ಲಾಸ್ಟ್ ವರ್ಷ ಎಷ್ಟು ಸೆಲ್ ಮಾಡಿದ್ರು ಈ ಟೈಮಿಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಹಬ್ಬದ ಟೈಮು ಮತ್ತೊಂದು ಆಗಿರೋದು ಅಂದ್ರೂ ಕೂಡ 7% ಡೌನ್ ಆಗಿದೆ. ಸೊ ಆಟೋ ಸ್ಟಾಕ್ಗಳು ರಿಯಾಕ್ಟ್ ಕೂಡ ಆಗಿದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ 2.44% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಡಾಕ್ಟರ್ ರೆಡ್ಡಿನಲ್ಲಿ 2% ಇತ್ತು. ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಸ್ವಲ್ಪ ನೆಗೆಟಿವಿಟಿ ಇತ್ತು. ಆದರೆ ಪವರ್ ಗ್ರಿಡ್ ಇವತ್ತು 2.45% ಅಪಾಯಿಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೆ ಒಂದಿಷ್ಟು ಪಾಸಿಟಿವ್ ಸ್ಟಾಕ್ಗಳಿತ್ತು. ಐ ಥಿಂಕ್ ಡಾಬರ್ ಅನ್ಸುತ್ತೆ 4% ಅಪಾಯಿಂಟ್ ಬಂದಿದೆ, ಅದೇ ಇವತ್ತಿನ ಟಾಪ್ ಗೇನರ್. ಅದೇ ರೀತಿಯಾಗಿ CG ಪವರಲ್ಲೂ ಕೂಡ ಅಪಾಯಿಂಟ್ ನೆನ್ನೆ ಕೂಡ ಹೇಳಿದೆ ನೋಡಿದ್ರೆ, ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಂದ ಸ್ವಲ್ಪ ಅದನ್ನ ಗಮನ ನೋಡ್ತಾ ಇರಿ ಈ ಗ್ರೂಪ್ನ ಅಂತ ಮಾತಾಡಿದ್ವಿ. ಸೊ ಅಲ್ಲಿ ಒಂದು ಮೂಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಚೋಳಮಂಡಲಂ ಫೈನಾನ್ಸಲ್ಲಿ 1.54% ಕರೆಕ್ಷನ್ ಬಂದಿದೆ, ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಸೊ ಇಲ್ಲಿ ಶೋ ಮೀ ಅಂತ ಹೇಳ್ತಾನೆ ಇದೆ ಯಾವುದು ನಮ್ಮ ಟ್ರೇಡಿಂಗ್ ವ್ಯೂನಲ್ಲಿ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಏನು ಅಂತ. ಈ ಟ್ರೇಡಿಂಗ್ ವ್ಯೂನಲ್ಲಿ ಇಲ್ಲಿ ಒಂದು ಹೊಸ ಬಟನ್ ಆ್ಯಡ್ ಮಾಡಿದ್ದಾರೆ, ಚೆನ್ನಾಗಿದೆ ಇದು. ಇಲ್ಲಿ ಹೋದರೆ ನಿಮಗೆ ಕ್ಯಾಲೆಂಡರ್ ಬರುತ್ತೆ, ಏನೇನಿದೆ ನೆಕ್ಸ್ಟ್ ಇವೆಂಟು ಯಾವ ಟೈಮಲ್ಲಿ ಏನೇನಿದೆ. ಸೊ ನಾವೆಲ್ಲಿ ಝೀರೋದ ಕ್ಯಾಲೆಂಡರ್ ಹೋಗ್ಬಿಟ್ಟು ನೋಡ್ತಾ ಇದ್ವಿ, ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ಇಲ್ಲಿ ಕ್ಯಾಟಗರಿ ಫಿಲ್ಟ್ರು ಅದೆಲ್ಲ ಇಟ್ಕೋಬೋದು. ಬರೀ ನೀವು ಇಂಥ ಡೇಟಾ ಬೇಕಾ, ಯಾವ ಥರ ಬೇಕು, ಯಾವ ದೇಶದ ಬೇಕು ಅಂತೆಲ್ಲ. ಸೊ ಇದು ಸ್ವಲ್ಪ ಎಲ್ಲದ್ರದ್ದು ಇರುತ್ತೆ, ಸ್ವಲ್ಪ ಫಿಲ್ಟರ್ ಮಾಡಿ ನೋಡ್ಕೋಬೇಕು, ಅದನ್ನ ನೀವು ಸೆಟ್ ಮಾಡ್ಕೋಬೇಕು. ಆ ರೀತಿಯಾಗಿ ಮಾಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ಅರ್ನಿಂಗ್ಸು ಯಾವ್ದು ಬಂದಿದೆ, ನೆಕ್ಸ್ಟ್ ಯಾವ್ದ್ರದ್ದಿದೆ, ಬರೀ ಇಂಡಿಯಾ ಥರ ಇದು ಮಾಡ್ಕೋಬೋದು. ಬೇಕಾದ್ರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿರಿ ಅಂತಂದರೆ ಹೇಳಿ, ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಬರೀ ನಾವು ನಮ್ಮ ದೇಶದ್ದು ಅಂತ ಚೂಸ್ ಮಾಡಿದ್ರೆ ಬರೀ ಇಂಡಿಯಾ ತೋರಿಸ್ತಾ ಹೋಗುತ್ತೆ ಅವಾಗ, ಆಯಿತಾ. ಇಂಡಿಯಾದೊಂದು ತೋರಿಸ್ಬಿಟ್ಟು ಅಪ್ಲೈ ಮಾಡಿದ್ರೆ ಯಾವ್ಯಾವತ್ತಿಂದಿದೆ, ಎಷ್ಟು ಡಿವಿಡೆಂಡ್ ಕೊಟ್ಟರು, ಏನು ಕರ ಬರೋದಿದೆ ಎಲ್ಲ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ರೆವೆನ್ಯೂ, ಅದೇ ರೀತಿಗೆ ಡಿವಿಡೆಂಡ್ಸು, ನೆಕ್ಸ್ಟ್ ಯಾವ್ಯಾವುದು ಬರೋದಿದೆ, ಎಕನಾಮಿಕ್ ಇವೆಂಟ್ ಏನಿದೆ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಸುದ್ದಿ ಸಿಗ್ತಾ ಹೋಗುತ್ತೆ. ಇದು ಒಂದಾಯಿತು. ಸುಮಾರಿದೆ ಅದೇ ಥರ ನೋಡಿ. ಇಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದೆ ಯಾವುದು ಅಂತಂದರೆ ಮ್ಯಾಕ್ರೋ ಮ್ಯಾಪ್ ಅಂತ ಒಂದು ಬಿಟ್ಟಿದ್ದಾರೆ. ಇಲ್ಲಿ ಇನ್ಫ್ಲೇಷನ್ ಯಾವ ದೇಶದ್ದು ಏನೇನಿದೆ ಇನ್ಫ್ಲೇಷನ್ ಅಂತ ನೋಡ್ಬೋದು. ಇಂಟ್ರೆಸ್ಟ್ ರೇಟ್ ಹೆಂಗೆ ನಡೀತಾ ಇದೆ, GDP ಹೆಂಗೆ ನಡೀತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಂಗೆ ನಡೀತಾ ಇದೆ, ಗೌರ್ಮೆಂಟ್ ಡೆಟ್ ಟು GDP ಯಾವ ಥರ ಇದೆ. ಸೊ ಈ ಥರ ಎಲ್ಲದೂ ಕೂಡ ನಿಮಗೆ ಇಲ್ಲಿ ಡೇಟಾ ಸಿಗ್ತಾ ಹೋಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಇದು ಮ್ಯಾಕ್ರೋ ಮ್ಯಾಪ್ ಅಂತ. ಅದೇ ರೀತಿ ಈಲ್ಡ್ ಕರ್ವ್ ಇದೆ, ಈಲ್ಡ್ ಕರ್ವ್ ನೋಡ್ಕೊತ ಹೋಗ್ಬೋದು ಯಾವ್ದ್ರಲ್ಲಿ ಯಾವ ಥರ ಬಂದಿದೆ ಅಂತ. ಸೊ ನ್ಯೂಸಿಂದು ಸ್ವಲ್ಪ ಒಂದಿಷ್ಟು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ. ನ್ಯೂಸ್ ಫ್ಲೋ ಅಂತ ಕೊಟ್ಬಿಟ್ಟು ಇಲ್ಲಿ ಯಾವ್ಯಾವ್ದ್ರ ಥರ ಬೇಕು, ಯಾವ ಆ್ಯಕ್ಟಿವಿಟಿ ಬೇಕು. ಇಲ್ಲೂ ಕೂಡ ಐ ಥಿಂಕ್ ಎಲ್ಲೋ ಇರಬೇಕು ಸೆಟ್ಟಿಂಗು, ಬರೀ ಗ್ಲೋಬಲ್ ಬೇಕಾ ಇಂಡಿಯಾದ ಬೇಕಾ ಏನು ಬೇಕು ಅಂತ ಸೆಟ್ ಮಾಡ್ಕೊಳಕ್ಕೆ. ಕ್ರಿಪ್ಟೋ ಇದೆ, ಎಕನಾಮಿಕ್ಸ್ ಇದೆ, ಬೇರೆ ಬೇರೆ ಎಲ್ಲ ಥರದ್ದು ಇದೆ. ಟ್ರೇಡಿಂಗ್ ವ್ಯೂ ವ್ಯಾಸ್ಟ್ ಪ್ಲಾಟ್ಫಾರ್ಮ್ ಅಲ್ವಾ. ಸೊ ಎಲ್ಲ ಬೀಟಾ ಫೀಚರ್ ಇದು. ಬಟ್ ಸದ್ಯದಲ್ಲೇ ಇದನ್ನ ರೋಲ್ಔಟ್ ಮಾಡ್ತಾರೆ ಕೆಲವೊಂದೆಲ್ಲ. ಬಟ್ ಚೆನ್ನಾಗಿ ನೋಡಿ, ಇನ್ಕ್ಲೂಡಿಂಗ್ ಸ್ಕ್ರೀನರ್ಸ್ ಕೂಡ ಇದೆ. ನೀವು ಸ್ಕ್ರೀನರ್ಸ್ ಕೂಡ ಹಾಕೊಂಡು ನೋಡ್ಬೋದು. ಇಲ್ಲ ನಿಫ್ಟಿ 50 ಸ್ಟಾಕು ಯಾವ ಥರ ಬೇಕು ಇಲ್ಲಿ ಚೂಸ್ ಮಾಡ್ಕೊಂಡ್ರೆ ಇಂಡಿಯಾ ಅಂತ ಚೂಸ್ ಮಾಡಿಬಿಟ್ಟು ಯಾವ್ದು ಬೇಕು ಅಂತ ಚೂಸ್ ಮಾಡಿದ್ರೆ ನೋಡಿ ಮಾಡ್ತಾ ಹೋಗ್ಬೋದು. ಸೊ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಅಲ್ಲಿ ಇಲ್ಲಿ ಹೋಗಿ ಹುಡುಕ್ತಾ ಇದ್ವಲ್ಲ, ಅದೆಲ್ಲ ಇವಾಗ ಇಲ್ಲೇ ಸಿಗ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಚೆನ್ನಾಗಿದೆ ಅಂತ ಅನಿಸ್ತು. ಅದಕ್ಕೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೇಳಿ, ಡೆಡಿಕೇಟೆಡ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡೋಣಂತೆ ಅದ್ರ ಬಗ್ಗೆ. ಸೊ ಈಗ ಮುಂದುವರೆತ ಹೋಗೋದಾದರೆ, ಸೊ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಇವತ್ತು ಮೂಮೆಂಟು ಒಂದು ಅಟೆಂಪ್ಟ್ ಮಾಡ್ತಾ ಹೋಯಿತು. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಒಂದು ಪಾಸಿಟಿವ್ ಔಟ್ಲುಕ್ಕಲ್ಲೇ ಇರಬೇಕು. ಈ ಬಸ್ ಸ್ಟ್ಯಾಂಡ್ ಝೋನ್ನ ವಾಪಸ್ ಬಂದು ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ನೆನ್ನೆ ಬಂದಿರುವಂಥ ಕ್ಯಾಂಡ್ಲು ಒಂದು ಮಾರಬಜು ಕ್ಯಾಂಡ್ಲು ಬಂದಿತ್ತು ಅಂತ ನಾವು ಮಾತಾಡ್ಕೊಂಡಿದ್ವಿ. ನೆನ್ನೆ ಕ್ಲೋಸಿಂಗು ಬುಲಿಶ್ ಎನ್ಗಲ್ಫಿಂಗ್ ಅಂತ ಆಗಿದ್ದಾಗಿಲ್ಲ. ಯಾಕಂದರೆ ಗ್ಯಾಪ್ ಡೌನ್ ಆಗಿ ಬಂದಿದ್ರೆ ಓಕೆ, ಕನ್ಫರ್ಮ್ ಆಗಿ ಬುಲಿಶ್ ಎನ್ಗಲ್ಫಿಂಗ್ ಅಂತ ಹೇಳ್ಬೋದಿತ್ತು. ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರೋಂಥದ್ದು. ಬಟ್ ಈ ಬಸ್ ಸ್ಟ್ಯಾಂಡ್ ಝೋನಿಗೆ ಹೋಗಿ ಅಟೆಂಪ್ಟ್ ಮಾಡ್ಬೋದಾ ಅಂತ ಮಾತಾಡಿದೆ. ಕಮೆಂಟ್ ಮಾಡಿ. ನೆನ್ನೆ ನೋಡಿದ್ರು ಎಕ್ಸಾಕ್ಟಾಗಿ ಆ ಬಸ್ ಸ್ಟ್ಯಾಂಡ್ ಝೋನಿಗೆ ಹೋಗಿ ಅಲ್ಲಿ ಇವತ್ತು ವಾಪಸ್ ರಿಜೆಕ್ಷನ್ನ ತೊಗೊಂತು. ಅಂದರೆ ಯಾವುದು 24,750 ಲೆವೆಲು ಅಲ್ಲಿ ಏನಾದರೂ ಬದಲಾವಣೆ ಮಾಡಿದ್ವಾ. 24,750ರಿಂದ 883 ಹಿಸ್ಟಾರಿಕಲ್ ಇರುವಂಥ ಬಸ್ ಸ್ಟ್ಯಾಂಡು ನೋಡ್ತಾನೆ ಬಂದಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಆ ಲೆವೆಲ್ಗೆ ಬಂತು, ಆ ಲೆವೆಲ್ನ ರೆಸಿಸ್ಟೆನ್ಸ್ ತೊಗೊಂಡಿದೆ. ಅಂದರೆ ಅರ್ಥ ಏನು, ಮಾರ್ಕೆಟಲ್ಲಿ ಇನ್ನೂ ಕೂಡ ಒಂದು ನೆಗೆಟಿವಿಟಿ ಅನ್ನೋದು ಇದೆ ಅಷ್ಟು ಸುಲಭವಾಗಿ. ಯಾಕೆಂದರೆ ಅಷ್ಟು ಸುಮಾರು ಅದು ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಿಟ್ಟು ಕೆಳಗಡೆ ಬಂದಾಗಲೇ ಅಂದ್ಕೋಬೇಕು ಮಾರ್ಕೆಟು ಒಂದು ಸ್ವಲ್ಪ ಟಫ್ ಫೇಸಲ್ಲಿ ನಡೀತಾ ಇದೆ ಅಂತ. ಇವಾಗ ವಾಪಸ್ ಆ ಝೋನಿಗೆ ಹೋಗಿದೆ, ಅಲ್ಲಿ ಅಟೆಂಡ್ ಮಾಡಿದರೆ ಸುಮಾರು ಹೊತ್ತು ಅಲ್ಲಿಂದ ಶಾರ್ಪ್ ಆಗಿ ಕರೆಕ್ಷನ್ ಬಂತು. ಆ ಟೈಮಲ್ಲಿ ನೋಡಿ ಯುರೋಪಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಎಕ್ಸ್ಪೈರಿ ಕೊನೆ ದಿನ ಇವತ್ತು, ಅಂದರೆ ಯಾಕೆಂದರೆ ನಿಫ್ಟಿ ಯೂಶಲಿ ಗುರುವಾರ ಇರ್ತಿತ್ತು, ಇವತ್ತು ಎಕ್ಸ್ಪೈರಿ ಆಯಿತು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಯಾಕೆಂದರೆ ಈಗ US ಮಾರ್ಕೆಟು ನೆನ್ನೆ ರಜೆ ಇತ್ತು. ರಜೆ ಆದಮೇಲೆ ಇವತ್ತು ಅದ್ರದ್ದು ಫ್ಯೂಚರ್ಸ್ ಓಪನ್ ಆಗಿರುತ್ತೆ, ಯುರೋಪಿಯನ್ ಮಾರ್ಕೆಟ್ ಓಪನ್ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಿಫ್ಟಿನಲ್ಲಿ ಪೊಸಿಷನ್ಗಳನ್ನು ದೊಡ್ಡವರು ಚೇಂಜ್ ಮಾಡ್ಕೊಂಡಿರ್ಬೋದು FIDAಗಳು. ಸೊ ಅದೇ ರೀತಿಯಾಗಿ ಕಮಾಡಿಟಿ ಕೂಡ ಆ ಟೈಮಲ್ಲಿ ಒಂದು ಶಾರ್ಪ್ ಪ್ರೈಸ್ ಆಯಿತು. ಹಾಗಾಗಿ ಸೆಕೆಂಡ್ ಹಾಫಲ್ಲಿ ಎಕ್ಸಾಕ್ಟ್ 1.5 FI ಬರೋ ಟೈಮಲ್ಲಿ ದಬ ಅಂತ ಸೆಲ್ ಬರ್ತಾ ಹೋಯಿತು. ಆದರೆ ಓವರಾಲ್ ಕ್ಯಾಶ್ ಮಾರ್ಕೆಟಲ್ಲಿ ಅಂತ ನೋಡ್ತಾ ಬರೋದಾದರೆ FIಗಳು ಇವತ್ತೇನು ಅಂಥ ದೊಡ್ಡ ಸೆಲ್ಲರ್ ಆಗಿಲ್ಲ. ಸೊ ಉದಾಹರಣೆಗೆ ನೋಡ್ಕೊಂಬರೋದಾದ್ರೆ ಇಲ್ಲಿ FIDA ಡೇಟಾ ನೋಡಿ, 1,159 ಕೋಟಿ ಅಷ್ಟೇ ಸೆಲ್ ಮಾಡಿದ್ದಾರೆ. 2,550 ಕೋಟಿ DIಗಳು ಬೈ ಮಾಡಿದ್ರು. ಸೊ ಎಕನಾಮಿಕ್ ಇವೆಂಟ್ ಅಂತ ನೋಡ್ತಾ ಬರೋದಾದರೆ ಇಂಡಿಯಾದು, ಗ್ಲೋಬಲ್ದು. ನೆಕ್ಸ್ಟ್ ಮೇನ್ ಇವೆಂಟ್ ಅಂತ ಇರೋದು ಅಂದರೆ US ಇಂದು ನಮ್ಮದು ಇದು ಬರುತ್ತಲ್ಲ, ಏನೋ
ಇನ್ಫ್ಲೇಷನ್ ಡೇಟಾ ಬರುತ್ತೆ 11th ಸೆಪ್ಟೆಂಬರಿಗಿದೆ ಅದು. ಸೊ ಮುಂದಿನ ಗುರುವಾರ ಆವಾಗ ಬರ್ತಾ ಹೋಗುತ್ತೆ. ಅವತ್ತು ಯಾವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ ಅವತ್ತು. ಸೊ ಅದು ಇಂಪಾರ್ಟೆಂಟ್ ಇವೆಂಟ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋದಾದರೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇಂಡಿಯಾದಂತ ನೋಡೋದಾದರೆ ಐ ಥಿಂಕ್ CPI WPI ಇನ್ಫ್ಲೇಷನ್ ಅದ್ರ ಬಗ್ಗೆ ಆಲ್ರೆಡಿ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಅದು ಮಾಮೂಲಿ ಪ್ರತಿ ತಿಂಗಳು 12, 14 ಆ ಟೈಮಲ್ಲಿ ಬರ್ತಾ ಹೋಗುತ್ತೆ, ಅದು ಸಿಗುತ್ತೆ. ಅದರ ರೆಪೋ ರೇಟು RBIದು ಅದು ಈ ತಿಂಗಳಿಲ್ಲ, ಅದು ಅಕ್ಟೋಬರಲ್ಲಿರುವಂಥದ್ದು. ಸೊ ಮುಂದಿನ ತಿಂಗಳು ಅದು ಡಿಸೈಡ್ ಆಗ್ತಾ ಹೋಗುತ್ತೆ ನೋಡಿ. ಅಷ್ಟರೊಳಗೆ ಏನಾದರೂ GST ಏನಾದ್ರು ಕನ್ಫರ್ಮ್ ಮಾಡಿದ್ರು, ಹೈಲಿ ಅನ್ಲೈಕ್ಲಿ ಅಕ್ಟೋಬರಲ್ಲೇ ಮಾಡ್ಬೋದು. ಬಟ್ ಆ ಥರದ್ದು ಏನಾದ್ರು ಬಂತು ಅಂದರೆ ಅದು ಕೂಡ ಒಂದು ಟ್ರಿಗರ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟರೆ ಇನ್ನೇನು ಅಂತ ಒಂದು ಇವೆಂಟ್ ಅಂತ ಕಾಣಿಸ್ತಾ ಇಲ್ಲ ಸದ್ಯ ಈ ವಾರದಲ್ಲಿ ಅಂತ ನೋಡ್ತಾ ಬರೋದಾದರೆ. ಸೊ ಅದನ್ನು ಬಿಟ್ಟು ಇವತ್ತು ಯಾವುದು ನಿಫ್ಟಿ ಎಕ್ಸ್ಪೈರಿ ನೋಡ್ತಾ ಬರೋದಾದರೆ ಎಕ್ಸಾಕ್ಟ್ಲಿ ಈ ರೆಸಿಸ್ಟೆನ್ಸಿಗೆ ಬಂದು ಅಲ್ಲಿಂದ ಅಟೆಂಡ್ ಬರ್ತಾ ಹೋಯಿತು. 24,700 ಸಪೋರ್ಟ್ ಇತ್ತು. ಇಲ್ಲಿ ನಿಂತ್ಕೊಂಡಾಗಲೂ ಕೂಡ 24,700 ಸಪೋರ್ಟ್ ಇತ್ತು. ಬಟ್ ವಿ ಹ್ಯಾವ್ ಅವರ್ ಡೌಟ್ಸ್ ಅಂತ ನಾವು ಮಾತಾಡ್ಕೊಂಡಿದ್ವಿ ಮೊದಲೇ, ಇಲ್ಲಿಂದ ಒಂದು ಕೂಲ್ ಆಫ್ ಆಗ್ಬೋದು ಮಾರ್ಕೆಟ್ ಅಂತ. ಅಂದರೆ ಇಷ್ಟು ದೊಡ್ಡ ಕೂಲ್ ಆಫ್ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ವಾಪಸ್ ಒಂದು 24,600 ಈ ಲೆವೆಲ್ಗೆ ಇಲ್ಲೆಲ್ಲೋ ಬಂದು ಒಂದು ಹಾಲ್ಟ್ ಆಗ್ಬೋದು ಅಂತ. ಅದಕ್ಕಿಂತ ಡಬಲ್ ಆಗಿ ಕೂಲ್ ಆಫ್ ಆಯಿತು. ಸೊ ವೀಕಲ್ಲೇ ಕ್ಲೋಸಿಂಗ್ ಆಗಿದೆ. ಆದರೆ 24,500 ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಅದು ಒಂದು ಸಮಾಧಾನಕರ ವಿಚಾರ ಅಂತ ಹೇಳ್ತಾ ಹೋಗ್ಬೋದು. ಈಗ ಏನಾಗ್ಬೋದು, ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಮುಂದುವರಿತಾ ಹೋಗ್ಬೋದು. ನಾಳೆಗೆ ಎಕ್ಸ್ಪೈರಿ ಇಲ್ಲ, ಏನಿಲ್ಲ. ಈಗ ನೋಡಿ, ಈಗ 24,400 ಈ ಝೋನ್ ಇದೆಯಲ್ಲ, ಏನೋ ಒಂದು ಲೋ ಮಾಡಿದ್ದು, ಅದು ಖಂಡಿತವಾಗ್ಲೂ ಬೇಸ್ ಆಗ್ತಾ ಹೋಗುತ್ತೆ. ಈಗ 24,883, 750 ಇದು ಒಂದು ಟೆರಿಟರಿ ರೆಸಿಸ್ಟೆನ್ಸ್ ಆಗಿದೆ. ಸೊ ಈ ಝೋನಲ್ಲೇ ಈ ವಾರ ಕಾಲ ಕಳೆಯುವಂಥ ಸಾಧ್ಯತೆ ಇದೆ ನಿಫ್ಟಿ, ಅನ್ಲೆಸ್ ಏನಾದ್ರು ಒಂದು ಟ್ರಿಗರ್ ಇವೆಂಟ್ ಬಂತು ಅಂದರೆ. ಅಲ್ಲಿ ಪುಟಿನ್ ಅವರು, ಜಿನ್ಪಿಂಗ್ ಅವರು, ಮೋದಿಯವರು ಅವ್ರು ಅಲ್ಲಿಗೆ ಒಂದು ಕಡೆ ಸೇರ್ಕೊಂಡಿದ್ದಾರೆ. ಟ್ರಂಪ್ ಅವರು ಕಾಲ ಮಿಂಚೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಡೈಲಾಗ್ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಟೆನ್ಷನ್ ಅನ್ನೋದು ಇದ್ದೇ ಇದೆ. ಯಾವ ಥರ ಆಗುತ್ತೆ, ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಅಂತ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ನಿನ್ನೆ ಒಂದು ಅಟೆಂಪ್ಟ್ ಮಾಡಿತ್ತು, ಆದರೆ ವಾಪಸ್ ಇವತ್ತು ತಿರ್ಗಾ ಒಂದು ನೆಗೆಟಿವಿಟಿನ ಬಂದಿದೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ. ಸೊ ನೋಡೋಣ ಇದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಈ ಲೆವೆಲ್ನ ಬಿಟ್ಕೊಡ್ತಾ ಹೋಗುತ್ತಾ ಅಂತ. ಯಾಕಂದರೆ ಅಕಸ್ಮಾತ್ ಈ ಲೆವೆಲ್ನ ಬಿಟ್ಕೊಡ್ತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ದೊಡ್ಡ ಕರೆಕ್ಷನ್ನೇ ಬರ್ತಾ ಹೋಗುತ್ತೆ. ಅಂದರೆ ಅಪ್ ಟು 52,000 ತನಕ ಕೂಡ ಕರೆಕ್ಷನ್ ಪೆಂಡಿಂಗ್ ಇದೆ. ಯಾಕೆಂದರೆ ಇರೋದು ಇಂಪಾರ್ಟೆಂಟ್ ಲೆವೆಲ್ ಅಂತಂದರೆ ಇರೋದಂದ್ರೆ ಈಗ ಎಲ್ಲಿದೆಯೋ ಅದೇ 54,000 ಈ ಲೆವೆಲ್ ನೋಡಿ, ಇಲ್ಲಿ. ಸೊ ಸಪೋರ್ಟ್ ತೊಗೊಂಡ್ರೆ ಇಲ್ಲೆಲ್ಲ ಅಟೆಂಡ್ ಮಾಡೋ ಲೆವೆಲ್ ಅಲ್ವಾ, ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು. ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ ಅಂದರೆ ಒಂದು 2,000 ಪಾಯಿಂಟ್ ಫಾಲ್ಗೂ ಕೂಡ ಇದು ದಾರಿ ಮಾಡ್ಕೊಡ್ತಾ ಹೋಗೋದು. ಆವಾಗ ಈ ಒಂದು ಏನು ದೊಡ್ಡ ಕ್ಯಾಂಡಲ್ ಇತ್ತು ಅದರ ಬೇಸು ಹಿಂದೆ ಇದ್ದಂಥ ಒಂದು ಸಪೋರ್ಟ್ ಲೆವೆಲ್ ಅಂದರೆ 52,000 ಅಲ್ಲಿ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವಾಗ ಇಂಪಾರ್ಟೆಂಟ್ ಸಪೋರ್ಟು ತೊಗೋಬೇಕು, ಇಲ್ಲಾಂದರೆ 52,000 ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಮುಂಬರುವ ದಿನಗಳಲ್ಲಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ನೆನ್ನೆ ತುಂಬ ಅಗ್ರೆಸಿವ್ ಬಂದಿತ್ತು. ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಅಂಥ ದೊಡ್ಡ ಕರೆಕ್ಷನ್ ಆಗಿಲ್ಲ. ಯಾಕೆಂದರೆ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಫ್ಟಿ ನೆಕ್ಸ್ಟ್ 50 ಮತ್ತೊಂದೆಲ್ಲ ನಾವು ಮಾತಾಡ್ತಾ ಹೋದಾಗ ಇಂಥ ಒಂದಿಷ್ಟು ಪ್ರಾಡಕ್ಟ್ಗಳು ಹೆಲ್ಪ್ ಮಾಡುತ್ತೆ ಅಲ್ಲೇ ಉಳ್ಕೊಳಕ್ಕೆ ಒಂದಿಷ್ಟು ಮಾರ್ಕೆಟ್ಗೆ. ಅದೇ ರೀತಿ ಆಗಿದೆ ಇವತ್ತು. ಅದೇ ರೀತಿಯಾಗಿ ಯಾವುದು ನಿಫ್ಟಿ ಗಿಫ್ಟ್ ನಿಫ್ಟಿ ನೋಡೋದ್ರೆ ಈಗಲೂ ಕೂಡ ನೆಗೆಟಿವ್ ಆಗಿದೆ, 24,600 ಕೆಳಗಡೆ ಇದೆ. ಇಂಡಿಯಾ ಬಿಕ್ಸು ಸ್ವಲ್ಪ ರೈಸ್ ಆಯಿತು ಅಂತ ಏನು ಗಣನೀಯವಾಗಿ ರೈಸ್ ಆಗಿಲ್ಲ. ಕ್ರೂಡ್ ಆಯಿಲು ಸಖತ್ತಾಗಿ ಆಟಾಡಿಸ್ತಾ ಇದೆ. ಕ್ರೂಡ್ ಆಯಿಲು ಇವತ್ತು ನೋಡಿ ಒಂದು ದೊಡ್ಡ ರೈಸ್ ಆಯಿತು ಮಧ್ಯಾಹ್ನ ಟೈಮಲ್ಲಿ 5,800 ದಾಟಿ ಹೋಗಿತ್ತು ಕ್ರೂಡು. ಹೇಳ್ತಾನೆ ಬಂದಿದ್ವಿ ಇಲ್ಲಿ ಒಂದು ಏನಾದರೂ ವಾಪಸ್ ಇದು ಚೇಂಜ್ ಆಯಿತು, ಈ ಲೆವೆಲ್ನ ಬೀಟ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ತುಂಬ ಪಾಸಿಟಿವ್ ಆಗಿರಬೇಕು. 6,000ಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅಂತ. ಅದು ಆಗೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ನನಗೆ. ಸೆಪ್ಟೆಂಬರಲ್ಲಿ 6,400 ಟಾರ್ಗೆಟ್ ಕೂಡ ರೀಚ್ ಆಗದೆ ಹೋಗೋದು. ಆದರೆ ಹೇಗೆ ನಾವು ಅವಸರ ಮಾಡ್ಕೊಳ್ಳೋದು ಬೇಡ. ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪಲ್ ಪ್ಯಾಟರ್ನ್ ಅಲ್ವಾ. ಸೊ ನಾವು ಏನೇ ಮಾಡ್ಕೊಂಡ್ರು ಮಾರ್ಕೆಟ್ ಏನು ಮಾಡಬೇಕು ಅಂತಿರುತ್ತೋ ಅದು ಮಾಡ್ತಾ ಹೋಗುತ್ತೆ. ಸೊ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡಿತ್ತು, ಆ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಬಂದಿದೆ. ಫಸ್ಟ್ ಈ ಝೋನ್ನ ಡಿಫೈನ್ ಮಾಡ್ಕೊಳ್ಳಿ. ಈ ಝೋನ್ನ ಡಿಫೈನ್ ಮಾಡಿ ಮೇಲ್ಗಡೆ ಹೋಯಿತು ಅಂದರೆ ಅಫ್ಕೋರ್ಸ್ ರೌಂಡ್ ಲೆವೆಲು 6,001 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಾದಮೇಲೆ ಹೋದರೆ 6,200 ನೆಕ್ಸ್ಟ್ ಇದೆ. ಅದಾದಮೇಲೆ 6,400 ರೀತಿಯಾಗಿ ಹಂತವಾಗಿ 200 ಪಾಯಿಂಟ್ಗಳ ಜಂಪು ಬರ್ತಾ ಹೋಗ್ಬೋದು. ಹೇಗೆ ನಾನು ಸೆವಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಕಮೋಡಿಟಿ ಅನ್ನೋದು ತುಂಬ ರಿಸ್ಕಿ ಅಸೆಟ್ಟು. ನಿಮ್ಗೆ ನೋಡಿದರೆ ಹಿಸ್ಟಾರಿಕಲಿ ಇದು ಇಟ್ ಸೆಲ್ಫ್ ಇಸ್ ಒಂದು ಬಸ್ ಸ್ಟ್ಯಾಂಡ್ ಝೋನ್, ಇದು ಲಾಂಗ್ ಬಸ್ ಸ್ಟ್ಯಾಂಡ್ ಝೋನು. 6,400 5,800 ಆ ಲೆವೆಲಲ್ಲಿ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ ಕ್ರೂಡು ಯಾವ ರೀತಿಯಾಗಿ ಹೋಗ್ತಾ ಹೋಗುತ್ತೆ ಅಂತ ನೋಡೋಣ. ಅಫ್ಕೋರ್ಸ್ ಕ್ರೂಡ್ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಮಾರ್ಕೆಟಿಗೆ ನೆಗೆಟಿವ್ ನ್ಯೂಸು. ಈಗ ನೋಡಿ ಯಾವ ಲೆವೆಲ್ಗೆ ವಾಲಟಿಲಿಟಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. 5,800ಕ್ಕೆ ಹೋಗಿ ಅಲ್ಲಿಂದ ದಬ್ಬಾರ್ ಅಂತ 5,700 ತನಕ ಬಂದು ಮತ್ತೆ ತಿರ್ಗಾ ಈಗ ಆಲ್ಮೋಸ್ಟ್ ಒಂದು 3/4% ರಿಕವರಿ ಆಗಿದೆ. ಇಷ್ಟು ವಾಲಟೈಲ್ ಆಗಿ ಕ್ರೂಡು ಬಿಹೇವ್ ಆಗ್ತಾ ಇದೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಇಲ್ಲಿ 270 ಲೆವೆಲ್ನ ಟೆಸ್ಟ್ ಮಾಡಿ ಅಲ್ಲಿಂದ ಅದು ಸ್ವಲ್ಪ ತಣ್ಣಗೆ ಇದೆ. ಗೋಲ್ಡು ತಿರ್ಗಾ ಆಲ್ ಟೈಮ್ ಹೈನ ಬರಿತಾ ಇದೆ. ಇದೆಲ್ಲ ಮಾರ್ಕೆಟಿಗೆ ಸ್ವಲ್ಪ ಕೆಟ್ಟ ಸೂಚನೆಗಳು. ಯಾಕೆ ಇಷ್ಟೊಂದೆಲ್ಲ ಹೈಪ್ ಆಗ್ತಾ ಇದೆ ಮತ್ತೊಂದು ಎಲ್ಲ ಅಂತ ನಾವು ನೋಡ್ತಾ ಹೋಗಬೇಕು. ಈಗ ಇನ್ವೆಸ್ಟ್ ಮಾಡಬೇಕಾ ಗೋಲ್ಡಲ್ಲಿ ಅಂದರೆ ದಯವಿಟ್ಟು ಬೇಡ, ವೆಯ್ಟ್ ಮಾಡಿ. ಈಗ ತುಂಬ ಒಂದು ಆಲ್ ಟೈಮ್ ಹೈಯಲ್ಲಿದೆ ಗೋಲ್ಡು. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ತೊಂದರೆ ಇಲ್ಲ. ಆದರೆ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಇನ್ ಗೋಲ್ಡ್. ಅದೇ ರೀತಿಯಾಗಿ ಸಿಲ್ವರ್ ಕೂಡ ಆಲ್ ಟೈಮ್ ಹೈಲಿದೆ. ಕಾಪರ್ ಯಾವ ಒಂದು ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದು ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಒಂದು ದೊಡ್ಡ ಚಾನಲ್ ಮಾಡ್ತಾ ಇದೆ, ಇದು ಹಂಗೆ ಇರೋದಿಲ್ಲ, ಮೇಲೆ ಹೋಗುತ್ತೆ. ನೀವು ವಾಪಸ್ ಟೆಸ್ಟ್ ಮಾಡಿದೆ, ಅದನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ. ನೋಡಿ, ಏನನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತಂದರೆ ಆ ಲೆವೆಲ್ಗಳು ಮಾತಾಡಿರುವಂಥದ್ದು ಮಾರ್ಕೆಟ್ ಎಷ್ಟು ಚೆನ್ನಾಗಿ ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ. ನೋಡಿ, ಒಂದು ಟ್ರೆಂಡ್ ಲೈನ್ ಅಂತ ಒಂದು ಡಿಫೈನ್ ಮಾಡ್ಕೊಂಡು ಹೋದರೆ ಅದನ್ನ ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಸೊ ಇದು ಸುಮಾರು ಟ್ರೇಡ್ ಡಿಸಿಷನ್ ಮಾಡೋಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂದರೆ ಅಲ್ಲೇ ಸ್ಟಾಪ್ ಲಾಸು 900 895 ಈ ಝೋನೇ ಸ್ಟಾಪ್ ಲಾಸು. ಅಲ್ಲಿಗೆ ಬಿಟ್ಟು ಬಂತ ಕೆಳಗಡೆ ಬಂತ ನಾನು ಸ್ಟಾಪ್ ಲಾಸ್ ತೊಗೊತೀನಿ, ಇಲ್ಲ ಅಂದರೆ ನಾನೊಂದು ರೈಡ್ ಮಾಡ್ಕೊತ ಹೋಗ್ತೀನಿ. ಇಷ್ಟು ಸಿಂಪಲ್ ಅಲ್ವಾ. ಸೊ ಈ ಥರ ರಿಸ್ಕ್ ಟು ರಿವಾರ್ಡ್ ಕೂರೋ ಥರ ಟ್ರೇಡ್ ಇದ್ದಾಗ ನಾವು ಅದನ್ನ ಉಪಯೋಗಿಸ್ಕೊತ ಹೋಗಬೇಕು. ಅಫ್ಕೋರ್ಸ್ ನೆಕ್ಸ್ಟ್ 925ಕ್ಕೆ ಟಾರ್ಗೆಟ್ ಇರುವಂಥದ್ದು. ಇಲ್ಲಿಂದ ಇದು ಕಂಟಿನ್ಯೂಷನ್ ಆಯಿತು ಅಂದರೆ ಖಂಡಿತವಾಗ್ಲೂ 920 ಲೆವೆಲ್ಲು ಟೆಸ್ಟ್ ಆಗುವಂಥ ಎಲ್ಲ
ಎಲ್ಲ ಸಾಧ್ಯತೆ ಇದೆ. ಸೊ ರಿಮೈನ್ ಬುಲಿಶ್ ಯಾರಾದರೂ ಕಾಪರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ. ಇದನ್ನು ಹೊರತುಪಡಿಸಿ ನ್ಯೂಸ್ಗಳನ್ನು ಹೇಳ್ಬಿಡ್ತೀನಿ, ಕ್ಷಮಿಸಿ, ಮೊದಲೇ ಲೇಟಾಗಿ ಬರ್ತಾ ಇದ್ದೀನಿ, ಅದಕ್ಕೋಸ್ಕರ ಬೇಗ ಕವರ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಡೇಟಾ ಹೇಳಿದೆ, ಡೊಮೆಸ್ಟಿಕ್ ಕಾರ್ ಸೇಲ್ ಡೇಟಾ 7% ಡೌನ್ ಆಗಿದೆ ಅಂತ. ಈಗ ಆ್ಯಪಲ್ಲು ಇಂಡಿಯಾದಲ್ಲಿ ಒಂದು ಹೊಸ ಸ್ಟೋರನ್ನು ಓಪನ್ ಮಾಡಿದೆ, ಐ ಥಿಂಕ್ 3ನೇ ಸ್ಟೋರ್ ಅಂತ ಇದು, ಬಟ್ ಇಡೀ ದಕ್ಷಿಣ ಭಾರತದಲ್ಲಿ ಯಾವುದೂ ಮಾಡಿರಲ್ಲ. ಈಗ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಮಾಡಿದೆ. ಈಗ ಚಿಪ್ ಪ್ಲಾನಿಂದು ಫೇಸ್ 2ನ ಲಾಂಚ್ ಮಾಡ್ತಾ ಇದ್ದಾರೆ. ನೆನ್ನೆ ಮಾತಾಡಿದ್ವಲ್ಲ ಸೆಮಿ ಕಂಡಕ್ಟರ್ ಇದಕ್ಕೆಲ್ಲ ಒತ್ತು ಕೊಡ್ತಾ ಇದ್ದಾರೆ ಅಂತ, ಅದು ಫೇಸ್ 2 ಬರ್ತಾ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಥರ ಮುಂದಿನ ದಿನಗಳಲ್ಲಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ರೀತಿ ಬರುವಂಥದ್ದು. ಜೊತೆಗೆ ಜಿಯೋ IPO ಬಗ್ಗೆ ಲಾಟ್ ಆಫ್ ಆಂಟಿಸಿಪೇಷನ್ ಬರ್ತಾ ಇದೆ, ಬರೋದು ಮುಂದಿನ ವರ್ಷ ಆದ್ರೂ ಹಂಗಂತೆ ಹಿಂಗಂತೆ ಅಂತ ಸುದ್ದಿ ಬರ್ತಾ ಇದೆ. ಸೊ AGM ಬಂದಿದ್ದ ದಿನ ಅವತ್ತು ಕೂಡ ಇದು ಇಂಡಿಯಾದ ದೊಡ್ಡ IPO ಆಗುತ್ತೆ ಅಂತ ಸುದ್ದಿ ಬಂದಿತ್ತು, 50,000 ಕೋಟಿ ತನಕ ಹೋಗ್ಬೋದು ಅಂತ ಹೇಳ್ತಿದ್ದು. ಬಟ್ ಈಗ ರಿಯಲಿಸ್ಟಿಕ್ ನಂಬರ್ ಬರ್ತಾ ಇದೆ, ಒಂದು 30,000 ಕೋಟಿಯ IPO ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 30,000 ಕೋಟಿ IPO ಆದ್ರೂ ಕೂಡ ಅದು ಇಂಡಿಯಾದ ಬಿಗ್ಗೆಸ್ಟ್ IPO ಆಗುತ್ತೆ, ಯಾವುದೂ ಇದುವರೆಗೂ ಬಂದಿಲ್ಲ. ಐ ಥಿಂಕ್ ಹ್ಯುಂಡೈ ಇದೆ ಇದುವರೆಗೂ ಆಗಿರುವಂಥ ದೊಡ್ಡ IPO ಅಂದರೆ ಹ್ಯುಂಡೈದು. ಸೊ ಅದು ನಾವು ನೋಡ್ಕೊಂಡಿರಬೇಕು. ಅದೇ ರೀತಿಯಾಗಿ ಬೇರೆದು ಒಂದಿಷ್ಟು ನ್ಯೂಸ್ಗಳಿದೆ, ಜಿಯೋದು ಹೇಳಿದ್ದೀನಿ. ಒಂದಿಷ್ಟು ಸ್ಟಾಕ್ಗಳಲ್ಲಿ ಒಂದಿಷ್ಟು ಸ್ಟ್ರಕ್ಚರ್ ಚೇಂಜಸ್ ಆಗ್ತಿದೆ. ಅಫ್ಕೋರ್ಸ್ ನಾನು ಸ್ಟಾಕ್ನ ಸ್ಪೆಸಿಫಿಕ್ ಆಗಿ ಮಾಡಿ ಹೇಳೋಕ್ಕಾಗೋದಿಲ್ಲ, ಆದರೆ ನೀವು ಅದನ್ನ ಐಡೆಂಟಿಫೈ ಮಾಡಿ ದಯವಿಟ್ಟು ಒಂದು ದೊಡ್ಡ ರೀತಿಯಾದ ರೊಟೇಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಜೊತೆಗೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದರಲ್ಲಿ 18 ಇಯರ್ ಹೈ ಅಷ್ಟು ಡೇಟಾ ಅಂತ ಆಗಿದೆ ಅಂತ ಬಂದಿದೆ. ಸೊ ಅದನ್ನೆಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಮನ್ರೇಗಾ ವರ್ಕ್ ಡಿಮ್ಯಾಂಡು ಗೌರ್ಮೆಂಟ್ ಸ್ಕೀಮು 26% ಫಾಲ್ ಆಗಿದೆ ಅಂತ ಬಂದಿತ್ತು. GDP ಗ್ರೋತು Q2ನಲ್ಲೂ ಅಂದರೆ Q1 ಚೆನ್ನಾಗಿ ಬಂದಿದ್ದಿಲ್ಲ, Q2ನಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ GST ಕಲೆಕ್ಷನ್ ಕೂಡ 10.7% ಜಾಸ್ತಿ ಆಗಿದೆ. ಈಗ GST ಕಮ್ಮಿ ಮಾಡ್ತಾರೆ ಅಂತೆಲ್ಲ ಬರ್ತಿದೆ, ಆದರೆ ಆಲ್ರೆಡಿ ಗೌರ್ಮೆಂಟಿಗೆ ಏನು ಸಿಗಬೇಕಾಗಿದೆಯೋ ಅದು ಸಿಗ್ತಾ ಇದೆ. ಎವ್ರಿ ಮಂತ್ ಕ್ವಾರ್ಟರ್ ಡೇಟಾ ಬಂದಾಗಲೂ ಅದು ಜಾಸ್ತಿ ಆಗ್ತಾನೆ ಇದೆ. ಸೊ ಅಲ್ವಾ, ಸೊ ಅದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಟ್ಯಾರಿಫಿಂದು ಇನ್ನೂ ಏನು ಮಾಡ್ತಾರೆ, ಮಿಂಚೋಯ್ತು ಕಾಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. 3 ಬಿಲಿಯನ್ ಡಿಸ್ಬರ್ಸ್ಮೆಂಟ್ ಮಾಡಿದೆಯಂತೆ ಬಜಾಜ್ ಮಾರ್ಕೆಟ್ಸ್, ಅಂದರೆ ಬಜಾಜ್ ಫಿನ್ ಸರ್ವಿಸು. ಸೊ ಅದು ಒಂದು ಇಂಪಾರ್ಟೆಂಟ್ ವೀಡಿಯೋ ಆಗುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗಬೇಕು. ಬಜಾಜ್ ಗ್ರೂಪ್, ಈ ಥರ ಗ್ರೂಪ್, ಐ ಥಿಂಕ್ ಟಾಟಾ ಗ್ರೂಪ್ ಬಗ್ಗೆ ಮಾತಾಡಿದ್ವಿ. ರಿಲಯನ್ಸ್ ಗ್ರೂಪ್ ಒಂದು ನಾನು AGM ಟೈಮಲ್ಲಿ AGM ವೀಡಿಯೋ ಮಾಡೋದ್ರಲ್ಲಿ ಡೆಡಿಕೇಟೆಡ್ ವೀಡಿಯೋ, ಆಗ ಸುಮಾರು ರಿಲಯನ್ಸ್ ಕಾಂಗ್ಲಮರೇಟ್ ಯಾವ ಥರ ಇದೆ, ಯಾವ ಸ್ಟಾಕ್ಗಳನ್ನು ಏನೇನು ಮಾಡ್ತಾ ಇದ್ದಾರೆ, ಯಾವ ಸೆಕ್ಟ್ರಲ್ಲಿ ಇದೆ ಅಂತ ಕವರ್ ಮಾಡಿದ್ದೆ. ಮೇ ಬಿ ಬಜಾಜ್ ಬಗ್ಗೆ ಒಂದು ಡೆಡಿಕೇಟ್ ವೀಡಿಯೋ ಒಂದ್ಸಲ ಮಾಡ್ತಾ ಹೋಗ್ಬೇಕು ನಾವು. ಸೊ ಇದಿಷ್ಟು ನನಗೆ ಕಟ್ಟಂಥ ಮೇಜರ್ ನ್ಯೂಸು. ಕೆಲವು ಸ್ಟಾಕ್ಗಳಲ್ಲೂ ಕೇಳಿದರೆ ಫೈನಾನ್ಸ್ ರಿಲೇಟೆಡ್ ಸ್ಟಾಕ್, L&T ಫೈನಾನ್ಸು, ಜಿಯೋ ಫೈನಾನ್ಸು, ಇದ್ರ ಬಗ್ಗೆ ಎಲ್ಲ ಹೇಳಿ ಅಂತ. ಸೊ ಸ್ಟಾಕ್ ಸ್ಪೆಸಿಫಿಕ್ಕು ಮಾತಾಡೋದು ಬೇಡ, ಬಟ್ ಯಾವಾಗಲೂ ಸ್ಟಾಕ್ ಅನಾಲಿಸಿಸ್ ಅಂತ ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಏನಾದ್ರು ಬಿಹೇವಿಯರ್ ಬಂದಿದೆ ಅಂದರೆ ಆ ಥರ ನೋಡ್ತಾ ಹೋಗ್ತೀನಿ. ಬಟ್ ಸುಮಾರು ಹಿಂದೆ ಸ್ಟಾಕ್ ಅನಾಲಿಸಿಸ್ ಮಾಡಿದಾಗ ಯಾವ ಥರ ಡೇಟಾನ ನೋಡೋದು, ಫಂಡಮೆಂಟಲ್, ಟೆಕ್ನಿಕಲ್ ಎಲ್ಲದ್ರ ಬಗ್ಗೆ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಸ್ಕ್ರೀನರ್ಗಳು ಇವಾಗ ವಿತಿನ್ ಟ್ರೇಡಿಂಗ್ ವ್ಯೂನಲ್ಲೇ ಅವೈಲೇಬಲ್ ಇದೆ. ಸೊ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊತ ಹೋಗಿ. ಬಟ್ ಎವ್ರಿ ಆಪರ್ಚುನಿಟಿ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಮಾರ್ಕೆಟಲ್ಲಿ. ಎವ್ರಿ 5% ಡಿಪ್, 10% ಡಿಪ್, ಅದು ಒಳ್ಳೆ ಆಪರ್ಚುನಿಟಿನೇ. ಈಗ ನೀವು ನೋಡ್ತಾ ಬರೋದಾದರೂ ಕೂಡ ಆಲ್ ಟೈಮ್ ಹೈಯಿಂದ ಮಾರ್ಕೆಟಲ್ಲಿ ಈಗ ಏನು ನಿಫ್ಟಿ ಆಲ್ ಟೈಮ್ ಹೋಗಿತ್ತೋ ಅಲ್ಲಿಂದ ಸರಿಸುಮಾರು 7% ಕರೆಕ್ಷನಲ್ಲೇ ನಡೀತಾ ಇದೆ ಅಲ್ವಾ. ಓವರಾಲ್ ಆಲ್ ಟೈಮ್ ಹೈನ ಹೇಳ್ತಿರೋಂಥದ್ದು, ಆಲ್ ಟೈಮ್ ಹೈಯಿಂದ 7% ಡೌನಲ್ಲಿದೆ. ಸೊ 5% ಡೌನ್ ಬಂದಾಗಿಂದ ನಾವು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದೆಯಾ ಅಂತ ಹುಡುಕ್ತಾ ಹೋಗಬೇಕು. 10%ಗಿಂತ ಕೆಳಗಡೆ ಬಂದಾಗ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಉದಾಸೀನ ಮಾಡ್ತಾ ಹೋಗಬಾರ್ದು. ಇದ್ರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು 2025 ನಮ್ಮ ಚಾನಲ್ ಮಿಷನ್. ಹೋಪ್ಫುಲಿ ಎಲ್ಲರೂ ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಆಮೇಲೆ ಮತ್ತೆ ವ್ಯಥೆ ಪಡೋಂಗೆ ಆಗಬಾರ್ದು. ದಯವಿಟ್ಟು ಆದಷ್ಟು ಬೇಗ ತುಂಬ ಕಮ್ಮಿ ಏಜಲ್ಲೇ ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ, ಅದೇ ಪ್ರೀಮಿಯಮು ಕೊನೆ ತನಕ ಉಳಿತಾ ಹೋಗುತ್ತೆ. ಸೊ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. IRDA ಗೈಡ್ಲೈನ್ ಇದೆ, 3 ವರ್ಷ ಯಾವುದಾದ್ರೂ ಒಂದು ಇನ್ಶೂರೆನ್ಸಲ್ಲಿ ಲೈಫ್ ಇನ್ಶೂರೆನ್ಸಲ್ಲಿ ನೀವು ಪ್ರೀಮಿಯಮ್ನ ಭರ್ತಿ ಮಾಡಿದ್ದೀರಾ ಅಂತಂದರೆ ಆಮೇಲೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋಂಗಿಲ್ಲ. ಹಾಗಾಗಿ ಆರೋಗ್ಯಕರವಿದ್ದಾಗಲೇ ನಾವು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ರೆ ಈ ಥರ ರಿಜೆಕ್ಷನ್ ಆಗೋ ಚಾನ್ಸಸ್ಸು ಕೂಡ ಕಮ್ಮಿ ಇರುತ್ತೆ. ಜೊತೆಗೆ ನಮಗೆ ಏನು ಖರ್ಚು ಕೊಡ್ತೀವಿ ನಾವು ಪ್ರೀಮಿಯಮ್ ಅಂತ, ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳೋದು ಎಲ್ಲ ಥರದಲ್ಲೂ ಸೂಕ್ತವಾದ ನಿರ್ಧಾರ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.